ಕಬಾಬಿಗೆ ಯಾವ ರೀತಿಯ ಕಬಾಬ್ ಪೌಡರ್ನ ಯೂಸ್ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಆರ್ಯನ್ನು ನವೋದಯಕ್ಕೆ ಸೆಲೆಕ್ಟ್ ಆಗಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಅಂತಲೇ ಸಂಡೇ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಸಾಂಬಾರೆಲ್ಲನೂ ಮಾಡ್ತಾಯಿದ್ದೆ ನಾನು. ನಂಗೆ ಒಂಥರ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಸೀರಿಯಸ್ಸಾಗಿ ಹೇಳ್ತೀನಿ, ಒಂಥರ ಈ ಲೈಫ್ ಒಂಥರ ಬೇಜಾರಾಗ್ಬಿಟ್ಟಿದೆಯೋ ಅದೇನಾಗ್ಬಿಟ್ಟಿದೆಯೋ ಒಂದು ಗೊತ್ತಿಲ್ಲ. ಅದು ಹೆಂಗೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಹಾಗೆ ಈಗ ಸಣ್ಣ ಎಷ್ಟು ಸಿಟ್ಟು ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಸಣ್ಣ ಪುಟ್ಟದಕ್ಕೂ ಅಂತ ಅಂದರೆ ಅದನ್ನು ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂಥರ ಲೈಫು ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ, ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಆಡಂಗಿಲ್ಲ ಅನುಭವಿಸಂಗಿಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಆರ್ಯನ್ ನವೋದಯಕ್ಕೆ ಹೋಗ್ತಿರೋ ಖುಷಿನಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಹೆಂಗೆ ಬೇಕು ಹಂಗೆ ಎಲ್ಲೆಲ್ಲ ಇಟ್ಕೊಂಡು ಬಿರಿಯಾನಿ ಮಾಡಿದ್ದೀನಿ. ಡುಮ್ಕಲ್ಲೇ ಬಟ್ಟೆ ಬರೆಸ್ತಾನೆ, ಕಬಾಬ್ ನೋಡಿ, ಸೂಪರ್ ಕಬಾಬು ಸಕ್ಕತ್ತಾಗಿ ರೆಡಿ ಆಗ್ತದೆ. ನಾವು ಕಬಾಬ್ ಏನು ಸ್ಪೆಷಲ್ ಗೊತ್ತಾಯ್ತು ಬಿಡಿ. ಕಬಾಬ್ ಸ್ಪೆಷಲ್ ಅಲ್ಲಿ ಕಬಾಬ್ ಸ್ಪೆಷಲ್ ಅಲ್ಲ, ಕಬಾಬ್ ಸ್ಪೆಷಲ್ ಅಲ್ಲಿ ಇಲ್ಲ, ಕಬಾಬಲ್ಲಿ ಏನು ಸ್ಪೆಷಲ್ ಗೊತ್ತಾ ನಮ್ದು? ಹೀಗೆ ಸ್ಪೆಷಲ್ ಅಂದ್ರೆ ಕಬಾಬಿಗೆ ಏನು ಸ್ಪೆಷಲ್ ಅಂದ್ರೆ ಪುಡಿ ಹಾಕಿಲ್ಲ, ಕಬಾಬ್ ಪೌಡರ್ ಹಾಕಿಲ್ಲ ನಾವು, ನ್ಯಾಚುರಲ್ ಕಬಾಬ್. ನ್ಯಾಚುರಲ್ ಕಬಾಬ್. ಕಬಾಬಿಗೆ ಯಾವ ರೀತಿಯ ಕಬಾಬ್ ಪೌಡರ್ನ ಯೂಸ್ ಮಾಡಿಲ್ಲ ನಾವು, ಹಂಗೆ ಕಬಾಬ್ ಮಾಡ್ತಾ ಇದ್ವಿ, ಅದನ್ನ ನ್ಯಾಚುರಲ್ ಕಬಾಬ್ ಅಂತ. ಅದಕ್ಕೆ ಈ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ನ್ಯಾಚುರಲ್ ಕಬಾಬ್. ಬನ್ನಿ ಬನ್ನಿ ಕಬಾಬ್ ತಿನ್ನಿ. ಆರ್ಯನ್ ಬ್ಯಾಟಿಂಗ್ ಶುರುವಾಗಿದೆ. ಹೆಂಗಿದೆ ಟೇಸ್ಟ್ ಹೇಳು? ಈ ಕಡೆ ಕರೆಕ್ಟಾಗಿ ನೋಡ್ಬಿಟ್ಟು ಹೇಳಬೇಕು. ಕಬಾಬಿಗೆ ನಾವು ಯಾವುದೇ ರೀತಿ ಕಬಾಬ್ ಪೌಡ್ರೇ ಯೂಸ್ ಮಾಡಿಲ್ಲ. ನಮ್ಮ ಮನೆಯಲ್ಲೇ ಬರೀ ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಇದು ಅದೇನದು ಕಾರ್ನ್ಫ್ಲವರ್ ಹಾಕಿದ್ವಿ, ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿದ್ವಿ, ಅಷ್ಟೇನೆ. ಆ್ಯಂಡ್ ಈ ಥರ ಆಗಿದೆ ಕಬಾಬ್. ನಮ್ಮ ಆರ್ಯನ್ ದೊಡ್ಡ ಪೀಸ್ ಇದೆ ಇಲ್ಲಿ ಹೇಳಿ. ನಿತಿನ್ ಎಲ್ಲಿದೆಯೋ? ಹೊರಗಡೆ ತಿಂತವನು ಅವನು. ಹೊರಗಡೆ ಹೋಗೋನು ತಿನ್ನೋಕ್ಕೆ ಅಂತ ಎಲ್ಲ ಜಿಯೋ ಮಾರ್ಟಿಂದ ಆರ್ಡ್ರ್ ಮಾಡಿದ್ದೆ, ತಂದ ಬ್ಯಾಗ್ ಅಲ್ಲೇ ಬಿಸಾಕ್ತಾ. ಎಲ್ಲ ಹಿಂಗೆ ಈ ಮಕ್ಕಳು ಎಲ್ಲ ಅಲ್ಲಲ್ಲೇ ಬಿಸಾಕೊಂಡು ತಿನ್ಕೊಂಬಿಡೋದು ಫಸ್ಟು. ತಿಂದಾದ್ಮೇಲೆ ಉಳ್ದಿದ್ದು ಕೆಲಸ. ಸೊ ಬಿರಿಯಾನಿ, ಕಬಾಬ್, ಸಾಂಬಾರು ಮಾಡಬೇಕಿನ್ನೂ ಮಾಡಿಲ್ಲ. ಆ್ಯಂಡ್ ನನಗೆ ಯಾವಾಗ್ಲೂ ವಿತ್ ಸ್ಕಿನ್ ಇರೋವಂಥದ್ದು ತುಂಬ ಇಷ್ಟ. ವಿತೌಟ್ ಸ್ಕಿನ್ ನಾನು ತಿನ್ನಲ್ಲ. ಸೊ ತಿಂತಾಯಿದ್ದೀನಿ. ಸಾಕಾಯ್ತು. ನನಗೆ ಯಾಕಷ್ಟು ಕೋಪ ಅಂದರೆ ಅಡುಗೆನೂ ನಾನೇ ಮಾಡಬೇಕು, ಇದು ಏನು ಬೇಕು ಅದನ್ನೆಲ್ಲ ನಾನೇ ತರಬೇಕು, ಎಲ್ಲನೂ ನಾನೇ ಜೋಡಿಸ್ಬೇಕು. ನನಗೆ ಅದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಯಾವಾಗಲೂ ನಾವು ಹೌಸ್ ವೈಫ್ಗಳು ಹೆಂಗಿರುತ್ತೆ ಅಂತಂದರೆ ನಮಗೆ ರೆಸ್ಪಾನ್ಸಿಬಿಲಿಟಿ 1, 2 ಅಂತಲ್ಲ, ಅದಕ್ಕೆ ಅನ್ಲಿಮಿಟೆಡ್ ಅನ್ಕೌಂಟಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ. ಹಾಗಾಗಿ ಅದನ್ನು ನಮ್ಮ ಕೈಲಿ ತಡ್ಕೊಳ್ಳೋದಕ್ಕೆ ಆಗಲ್ಲ, ಫ್ರಸ್ಟ್ರೇಷನ್ನ. ಸೊ ಹಾಗಾಗಿ ಅದಕ್ಕೋಸ್ಕರ ಕೋಪ ಬರುತ್ತೆ, ಕೋಪ ಮಾಡ್ಕೊಳ್ತೀನಿ, ಮತ್ತು ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ಎಷ್ಟಪ್ಪ ದೇವರೇ, ಏನೂ ಕೆಲಸ ಇಲ್ದಲೆ ಮಲ್ ಕೂತ್ಕೊಂತೀರಾ ಅಂತಾರೆ. ನನಗೆ ಮನೇಲಿ ಕೆಲಸ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು, ಲೈಫ್ ಒಂಥರ ಬೇಜಾರಾಗ್ಬಿಟ್ಟಿದೆ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೆ ಕೆಲಸ ಮಾಡ್ತಿರೋಂಥ ಎಲ್ಲ ಹೌಸ್ ವೈಫ್ಸ್ಗಳಿಗೂ ನನ್ನ ಸಲಾಮಪ್ಪ.